ಆಗಿರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಬರೋಣ. ಐಡೆಂಟಿಫೈ ದಿ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ಅಂಡರ್ಲೈನ್ಡ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಪಾರ್ಟ್ ಆಫ್ ಸ್ಪೀಚ್ ಆಫ್ ಅಂಡರ್ಲೈನ್ಡ್ ವರ್ಡ್. ಸೊ ಇಲ್ಲೂ ಕೂಡ ಅಂಡರ್ಲೈನ್ ಮಾಡಿರ್ತಕ್ಕಂಥ ಪದದ ಸರಿಯಾದ ಪಾರ್ಟ್ಸ್ ಆಫ್ ಸ್ಪೀಚ್ ಯಾವುದು ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸೊ ರಾಮನ್ಸ್ ಜಾಬ್ ಈಸ್ ವೆರಿ ಡಿಫಿಕಲ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಅರ್ಥ ಮಾಡ್ಕೊಳ್ತಾ ಬನ್ನಿ. ರಾಮನ್ ಒಬ್ಬ ವ್ಯಕ್ತಿ, ಅವನ ಉದ್ಯೋಗ ತುಂಬ ಕಷ್ಟಕರವಾಗಿದೆ. ಸೊ ಉದ್ಯೋಗ ಅಂತಕ್ಕಂಥದ್ದು ನೌನ್ ಆಗಿರುತ್ತೆ, ಅಂದರೆ ನಾಮಪದ. ನಾನು ಮಾಡ್ತಾ ಇರ್ತಕ್ಕಂಥ ವೃತ್ತಿ ನಾಮಪದವಾಗಿರುತ್ತೆ. ಸೊ ಯಾವುದೇ ಒಂದು ನಾಮಪದದ ಗುಣವನ್ನು ಸೂಚಿಸ್ತಕ್ಕಂಥ ಇನ್ನೊಂದು ಪದವನ್ನು ಅಡ್ಜೆಕ್ಟಿವ್ ಅಥವಾ ಗುಣವಿಶೇಷ ಅಂತ ಹೇಳ್ತೇವೆ. ಅಲ್ಲಿಗೆ ಅವನ ಜಾಬ್ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು ಇದು ಕೊಡ್ತಾ ಇದೆ. ಆ ಜಾಬ್ ಹೇಗೆ ಮಾಡ್ತಾ ಇದ್ದ ಅಂತ ಕೊಟ್ಟಿದ್ದಿದ್ರೆ ಅದು ಕ್ರಿಯಾಪದವಾಗ್ತಾ ಇತ್ತು ಅಥವಾ ಕ್ರಿಯಾ ವಿಶೇಷಣವಾಗಿತ್ತು. ಆ ಜಾಬ್ ಹೇಗಿದೆ ಅದರ ಗುಣವನ್ನು ಕೊಟ್ಟಿರೋದ್ರಿಂದ ಅದನ್ನು ನಾವು ಗುಣವಿಶೇಷಣ ಅಂತ ಹೇಳ್ತೇವೆ. ಇಂಗ್ಲೀಷ್ನಲ್ಲಿ ಗುಣವಿಶೇಷಣವನ್ನು ಅಡ್ಜೆಕ್ಟಿವ್ ಅಂತ ಹೇಳ್ತಕ್ಕಂಥದ್ದು. ಸೊ ಅಲ್ಲಿಗೆ ಅಡ್ವರ್ಬ್ ಅಂದರೆ ಕ್ರಿಯೆ ಬರಬೇಕಾಗಿತ್ತು. ಇಲ್ಲಿ ಯಾವುದು ಕ್ರಿಯೆ ಇಲ್ಲ. ಜಾಬ್ ಅವನ ವೃತ್ತಿ ಬಗ್ಗೆ ಹೇಳಿದ್ದಾರೆ. ಜಾಬ್ ಡೂಯಿಂಗ್ ಅಂತ ಬಂದಿದ್ದಿದ್ರೆ ಅದು ಕ್ರಿಯೆ ಬರ್ತಾ ಇತ್ತು. ಬಟ್ ಇಲ್ಲಿ ರಾಮನ್ಸ್ ಜಾಬ್ ಈಸ್ ವೆರಿ ಡಿಫಿಕಲ್ಟ್ ಅಷ್ಟೇ ಕೊಟ್ಟಿದ್ದಾರೆ. ಇಲ್ಲಿ ಕ್ರಿಯಾಪದ ಇಲ್ಲದೆ ಇರುವ ಕಾರಣದಿಂದ ಅಡ್ವರ್ಬ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಾನು ಮುಂಚೆನೇ ಹೇಳಿದಾಗೆ ಆ ಒಂದು ಜಾಬ್ ಅಥವಾ ಉದ್ಯೋಗದ ಗುಣವನ್ನು ಸೂಚಿಸುತ್ತಿರುವ ಕಾರಣದಿಂದ ಸೊ ಅಡ್ಜೆಕ್ಟಿವ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿರುತ್ತೆ. ಸೊ ಇದು ನಾಮಪದ ಆಗಿರಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಈವನ್ ಪ್ರಿಪೋಸಿಷನ್ ಆಗಿರಲಿಕ್ಕೂ ಕೂಡ ಸಾಧ್ಯವಾಗಿರೋದಿಲ್ಲ. ಸೊ ಅಡ್ಜೆಕ್ಟಿವ್